ಪ್ರೈಸ್ ದ ಲಾರ್ಡ್. ದೇವ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ದೇವ ನಿಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿ. ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 119 9ನೇ ವಚನ. ದೇವ್ರ ವಾಕ್ಯ ಹೇಳುತ್ತೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳೋದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಆಮೆನ್. ಹಲ್ಲೆಲೂಯಾ. ದೇವ ಮಕ್ಕಳೇ, ಈ ದಿನಗಳಲ್ಲಿ ಯೌವನದ ಮಕ್ಕಳು ಬಹಳ ಮುಖ್ಯವಾದವರು ದೇವರಿಗೆ. ಸೈತಾನನಿಗೂ ಅಷ್ಟೇ ಮುಖ್ಯವಾದವರು. ಕಾರಣ ಏನಂದರೆ, ಯೌವನ ಪ್ರಾಯದಲ್ಲಿ ನಾವು ನೋಡ್ತೀವಿ, ದಾನಿಯೇಲನ ನೋಡ್ತೀವಿ, ಯೌವನ ಕಾಲದಲ್ಲಿ ಶಾದ್ರಕ್, ಮೇಷಕ್, ಅಬೇದ್ನೆಗೋರನ್ನ ನೋಡ್ತೀವಿ, ಮತ್ತು ಯೋಸೇಫನ ನೋಡ್ತೀವಿ, ಸ್ತೆಫನನ ನಾವು ನೋಡ್ತೀವಿ. ಈ ರೀತಿಯಾಗಿ ಯೌವನ ಪ್ರಾಯದಲ್ಲಿ ಅವರುಗಳು ಏನು ಮಾಡಿದ್ರಂತೆ, ಸಿಂಹಗಳ ಬಾಯಿನ ಅರಿದರು, ಬೆಂಕಿ ಬಲವನ್ನು ಆರಿಸಿದರು ಅಲ್ವಾ. ಈ ರೀತಿಯಾಗಿ ಏನು ಮಾಡಿದ್ರು, ಕರ್ತನಿಗಾಗಿ ಒಂದು ಬಲವಾದ ಸಾಕ್ಷಿಗಳಾಗಿ ವೈರಾಗ್ಯವಾಗಿ ಎದ್ದು ನಿಂತರು. ಯಾಕಂದರೆ ಅವ್ರ ಕಾಲದಲ್ಲಿ, ಆ ಯೌವನಸ್ಥರ ಜೀವಿತದಲ್ಲಿ ದೇವರ ವಾಕ್ಯ ಅವರಿಗೆ ಹೆಚ್ಚಾಗಿ ತಂದೆ ತಾಯಿಗಳಿಂದ ಬೋಧಕರುಗಳಿಂದ ಬೋಧಿಸಲ್ಪಟ್ಟು ಬೆಳೆಸಲ್ಪಟ್ಟವರು. ಹಾಗಾಗಿ ದೇವರ ವಾಕ್ಯ ಅವ್ರುಗಳನ್ನ, ಅವರ ಜೀವಿತ, ಅವರ ನಡತೆಗಳನ್ನ ಶುದ್ಧಿ ಮಾಡಿ ಅವ್ರನ್ನ ದೇವರಿಗೆ ಪವಿತ್ರವಾದ ಒಂದು ಪಾತ್ರೆಗಳಾಗಿ ದೇವರ ವಾಕ್ಯವನ್ನು ಉಪಯೋಗಪಡಿಸಿದ್ದನ್ನು ನಾವು ನೋಡ್ತೀವಿ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಾವು ನೋಡುವಾಗೆ ಯೌವನದ ಮಕ್ಕಳು ತಮ್ಮ ನಡೆ ನುಡಿಗಳನ್ನು ಕೆಡಿಸಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಕೆಡಿಸಿಕೊಂಡಿದ್ದಾರೆ ಅಂದರೆ, ಡ್ರಿಂಕ್ಸ್ಗಳು, ಒಂದು ಕಡೆ ಮಾದಕ ವಸ್ತುಗಳು, ಮತ್ತೊಂದು ಕಡೆ ವ್ಯಭಿಚಾರ, ಕಾಮಗಳು, ಮತ್ತು ಲೌಕಿಕವಾದ ಅನೇಕ ಮೋಹಗಳು, ಆಸೆಗಳು, ಇಚ್ಛೆಗಳು, ತಂದೆ ತಾಯಿಗೆ ಅವಿದ್ಯರು, ದೊಡ್ಡವ್ರಿಗೆ ಗೌರವ ಮರ್ಯಾದೆ ಇಲ್ಲ. ಈ ರೀತಿಯಾಗಿ ಅನೇಕ ಯೌವನದ ಮಕ್ಕಳು ತಮ್ಮ ಜೀವಿತ ನಡೆ ನುಡಿಗಳನ್ನು ಏನು ಮಾಡಿದ್ದಾರೆ, ಕೆಡಿಸಿಕೊಂಡಿದ್ದಾರೆ. ಇದಕ್ಕೆ ಕಾರಣವೇನೆಂದರೆ, ಅವರುಗಳಿರುವಂಥ ಆಸೆಗಳು ಅವ್ರನ್ನ ಮರುಳುಗೊಳಿಸಿ ಈ ರೀತಿಯಾಗಿ ಪ್ರೇರೇಪಿಸಲ್ಪಟ್ಟು ಪಾಪದಲ್ಲಿ ಬಿದ್ದೋಗಿರ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನಾವು ಶುದ್ಧರಾಗಬೇಕು. ನಮ್ಮ ಜೀವಿತ, ನಮ್ಮ ನಡೆ ನುಡಿಗಳು ಶುದ್ಧರಾಗಬೇಕಂದ್ರೆ ದೇವರ ವಾಕ್ಯ ಮಾತ್ರ ನಮ್ಮನ್ನು ಶುದ್ಧಿ ಮಾಡಲು ಸಾಧ್ಯ. ಹಲ್ಲೆಲೂಯಾ. ನಾವು ನೋಡ್ತೀವಿ 2 ತಿಮೋಥಿ 2:22ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯೌವನದ ಇಚ್ಛೆಗಳಿಗೆ ದೂರವಾಗಿರು, ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಇವತ್ತು ನೋಡೋಗೆ ಮೊಬೈಲ್ಗಳಲ್ಲಿ, ಇಂಟರ್ನೆಟ್ಟು, ವಾಟ್ಸಪ್ಪು, ಫೇಸ್ಬುಕ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ನಾವು ನೋಡುವಾಗೆ ತಮ್ಮ ಜೀವಿತಗಳಲ್ಲೂ ನಾವು ನೋಡುವಾಗೆ ಅನೇಕ ಹೊಲಸುಗಳು, ಅಶುದ್ಧಗಳು, ಮೋಹಗಳು, ಎಷ್ಟೊಂದು ಕ್ರಿಯೆಗಳನ್ನ ನಾವು ನೋಡ್ತೀವಿ. ಎಲ್ಲ ಅಸಹ್ಯವಾಗಿರುತ್ತೆ. ಅವುಗಳನ್ನ ನೋಡಿ 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 ಯೌವನದ ಮಕ್ಕಳ ಕಣ್ಣುಗಳು ಪಾಪಕ್ಕೆ ಒಳಗಾಗಿರ್ತವೆ. ಅವರ ಮನಸ್ಸು, ಅವರ ಹೃದಯಗಳು ಅಶುದ್ಧವಾಗಿ ಪಾಪವಾಗಿ ಇರ್ತವೆ. ಅವರ ನಡತೆ ಎಲ್ಲ ಒಂಥರ ಕೆಟ್ಟೋಗಿರ್ತವೆ. ಹಲ್ಲೆಲೂಯಾ. ಈ ರೀತಿಯಾಗಿ ಇರುವುದಾದರೆ ದೇವ ಮಕ್ಕಳೇ, ಪಾಪದ ಸಂಬಳ ಮರಣ ಎಂದು ದೇವರ ವಾಕ್ಯ ಹೇಳುತ್ತೆ. ನೋಡಿದ್ರೆ ಈ ದಿನಗಳಲ್ಲಿ ಸೈತಾನದವನು ಈ ಥರ ಅನೇಕ ಯೌವನದ ಮಕ್ಕಳನ್ನ ಪಾಪಗಳಲ್ಲಿ, ಲೋಕದ ಆಸೆಗಳಲ್ಲಿ, ಇಚ್ಛೆಗಳಲ್ಲಿ, ಮೋಹಗಳಲ್ಲಿ ಅವನೇನು ಮಾಡಿದ್ದಾನೆ, ಅನೇಕರನ್ನ ಕಟ್ಟಿ ಹಾಕ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಯೌವನದ ಮಕ್ಕಳೇ, ಈ ಪಾಪದಿಂದ ಹೊರಗಡೆ ಬನ್ನಿರಿ, ಈ ಅಶುದ್ಧಗಳಿಂದ ಹೊರಗಡೆ ಬನ್ನಿರಿ, ಈ ಹೊಲಸುಗಳಿಂದ ಹೊರಗಡೆ ಬನ್ನಿರಿ. ನೀವು ಹೊರಗಡೆ ಬರುವುದಾದರೆ ನಿಮಗೊಂದು ದೊಡ್ಡ ಆಶೀರ್ವಾದ, ಕರ್ತನಾದ ಯೇಸು ಕ್ರಿಸ್ತನು ನಿಮಗೊಂದು ದೊಡ್ಡ ಆಶೀರ್ವಾದ ಇಟ್ಟಿದ್ದಾನೆ. ಯೋಸೇಫ ನೋಡ್ರಿ, ತನ್ನ ಯೌವನ ಪ್ರಾಯದಲ್ಲಿ ಎಷ್ಟೋ ಹೋರಾಟಗಳು, ಎಷ್ಟೋ ಒಂದು ವಿಪತ್ತುಗಳು ಆತನಿಗೆ ಬಂದರು. ಅದರಲ್ಲಿ ಭಯಪಡದೆ, ಸೋತು ಹೋಗದೆ ದೇವರಿಗೆ ವೈರಾಗ್ಯವಾಗಿ ನಿಂತ. ಇನ್ನೊಂದು ಕಡೆ ಆತನ ಕಾಲದಲ್ಲಿ ಅನೇಕ ಆಸೆಗಳು, ಅನೇಕ ಇಚ್ಛೆಗಳು ಸೈತಾನು ಅವರ ಜೀವಿತದಲ್ಲಿ ತಂದ. ಆದರೆ ಅದು ಯಾವುದಕ್ಕೂ ಅವನು ಒಳಗಾಗದೆ ಅವನು ಕರ್ತನನ್ನೇ ದೃಷ್ಟಿಸಿಕೊಂಡಿದ್ದ. ಮತ್ತೊಂದು ಕಡೆ ದಾನಿಯೇಲ ಜೀವಿತದಲ್ಲಿ ಸಹ ಎಷ್ಟೋ ಹೋರಾಟಗಳು ಬಂತು, ಮತ್ತೊಂದು ಕಡೆ ಪಾಪಗಳು ಬಂತು. ಅದು ಯಾವುದರಲ್ಲಿ ಅವರುಗಳು ಬೀಳದಂತೆ ಕರ್ತನಿಗಾಗಿ ಅವರು ದೊಡ್ಡ ಕಾರ್ಯಗಳನ್ನು ಸಾಧಿಸಿದರು. ನಿಮಗೂ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನ ಇಟ್ಟಿದ್ದಾನೆ. ಹಾಗಾಗಿ ಯೌವನದ ಮಕ್ಕಳೇ, ಈ ಕೊನೆ ದಿನಗಳಲ್ಲಿ ದೇವ್ರ ಕಡೆ ಗಮನ ಕೊಡ್ರಿ, ದೇವ್ರ ಕಡೆ ತಿರ್ಕೊಳ್ರಿ, ದೇವರ ಆಲಯಗಳಿಗೆ ಹೊರಡ್ರಿ, ಸತ್ಯವೇದ ವಾಕ್ಯಗಳನ್ನ ಓದ್ರಿ, ಕೇಳ್ರಿ, ದೇವ್ರ ಪಾದದಲ್ಲಿ ಮೊಣಕಾಲು ಹಾಕ್ರಿ. ದೇವರೇ, ನನಗೆ ಈ ಪಾಪಗಳಿಂದ ಬಿಡುಗಡೆ ಕೊಡು ಸ್ವಾಮಿ, ಈ ಹೊಲಸುಗಳಿಂದ ಬಿಡುಗಡೆ ಕೊಡು ದೇವರೇ, ಈ ಕೆಟ್ಟ ಚಟಗಳಿಂದ ನನ್ನನ್ನು ಬಿಡಿಸಪ್ಪ ಎಂದು ನೀವು ನಿಮ್ಮ ಹೃದಯದ ಆಳದಿಂದ ಯೇಸು ಸ್ವಾಮಿನ ನೋಡಿ ಕೇಳುವುದಾದರೆ, ನಿಮ್ಮ ಜೀವಿತದಲ್ಲಿ ಎಂಥ ಹೋರಾಟಗಳಿದ್ರು, ಎಂಥ ಕಠಿಣವಾದ ಪಾಪಗಳಿದ್ರು, ಯಾವ ರೀತಿ ಸೈತಾನದ ಬಲೆ ಬಾಣಗಳಿದ್ರು, ಕರ್ತನ ಅದು ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಅದನ್ನು ಒಡೆದು ತೆಗೆದುಹಾಕಿ ಕರ್ತ ನಿಮ್ಮನ್ನು ಮೇಲಕ್ಕೆ ಬರಿಸಲು ಆತನ ಶಕ್ತಿವಂತನಾಗಿದ್ದಾನೆ. ಹಲ್ಲೆಲೂಯಾ. ಸಂಸೋನ್ ಮೇಲೆ ದೇವರ ಬಲ ಇಳಿದು ಬಂದ ಕೂಡಲೇ ಅವನ
ಕಟ್ಟಿರುವಂಥ ಎಲ್ಲ ಕಟ್ಟುಗಳು ಬಿಚ್ಚೋಯ್ತು ನೋಡ್ರಿ. ಆ ರೀತಿಯಾಗಿ ದೇವರ ಬಲ ನಿಮ್ಮ ಮೇಲೆ ಬರುವಾಗೆ ಸೈತಾನ್ ಯಾವ ಯಾವ ವಿಧದಲ್ಲಿ ನಿಮ್ಮನ್ನು ಕಟ್ಟಿ ಹಾಕಿದನೋ, ಯಾವ ಯಾವ ಹೊಲಸುಗಳಲ್ಲಿ, ಪಾಪಗಳಲ್ಲಿ, ಕೆಟ್ಟ ಚಟಗಳಲ್ಲಿ, ಎಲ್ಲ ಅಶುದ್ಧಗಳಲ್ಲಿ ಕಟ್ಟಿ ಹಾಕಿದನೋ, ಕರ್ತನ ಆತ್ಮ ಇಳಿದು ಬರುವಾಗೆ ಅದು ಎಲ್ಲದರಿಂದ ನಿಮಗೆ ಬಿಡುಗಡೆ ಕೊಡಲು ದೇವರಾತ್ಮನು ಮಹಾಬಲಿಷ್ಠವುಳ್ಳ ದೇವನಾಗಿರ್ತಾನೆ. ಹಾಗಾಗಿ ಯೌವನದ ಮಕ್ಕಳೇ, ಈ ದಿನಗಳಲ್ಲಿ ನೀವು ಬಹಳ ಮುಖ್ಯವಾದವರು. ಸೈತಾನ್ ಮಾತಿಗೆ ಕಿವಿಗೊಡಬೇಡ್ರಿ, ಲೌಕಿಕವಾದ ಆಸೆಗಳಲ್ಲಿ ಬೀಳಬೇಡ್ರಿ. ಕರ್ತನ ನಿಮಗೆ ದೊಡ್ಡ ಭವಿಷ್ಯವನ್ನು ಇಟ್ಟಿದ್ದಾನೆ, ದೊಡ್ಡ ಬಲವಾದ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ, ದೊಡ್ಡ ಸ್ಥಾನವನ್ನು ಇಟ್ಟಿದ್ದಾನೆ. ಈ ಕೊನೆ ದಿನಗಳಲ್ಲಿ ಒಂದು ದೊಡ್ಡ ಉಜ್ಜೀವನದ ಮಳೆಯನ್ನು, ಉಜ್ಜೀವನದ ಅಭಿಷೇಕವನ್ನು ಕರ್ತನ ಯೌವನದ ಮಕ್ಕಳ ಮೇಲೆ ಸುರಿಸಲು ದೇವರ ಆತುರದಿಂದ ಕಾಯ್ತಾ ಇದ್ದಾನೆ. ಹಾಗಾಗಿ ದೇವರ ಕಡೆ ತಿರುಗಿಕೊಳ್ರಿ, ದೇವರ ಕಡೆ ಗಮನ ಕೊಡ್ರಿ, ದೇವರನ್ನ ನೋಡ್ರಿ. ನಿಮ್ಮ ಬಿಡುಗಡೆಗಾಗಿ, ನಿಮ್ಮ ಎಲ್ಲ ಪರಿಹಾರಕ್ಕಾಗಿ ನೀವು ದೇವರನ್ನ ಹುಡುಕುವುದಾದರೆ ಕರ್ತನು ನಿಮ್ಮೆಲ್ಲರನ್ನ ಬಿಡಿಸಲು ಶಕ್ತನಾಗಿದ್ದಾನೆ. ನಿಮ್ಮ ಒಬ್ಬೊಬ್ಬರ ಮೇಲೆ ತನ್ನ ಕರ್ತನ ಬಲವನ್ನು ಕಳಿಸಿ ನಿಮ್ಮನ್ನು ಮೇಲಕ್ಕೆ ಎಬ್ಬಿಸಿ ನಿಮ್ಮನ್ನು ಅಗ್ನಿ ಚೋಲೆಗಳಾಗಿ ರೂಪಿಸಲು ಸ್ವಾಮಿ ನಿನ್ನ ಪಕ್ಕದಲ್ಲಿ ನಿಂತಿರ್ತಾನೆ. ನೀನು ಯೇಸುವೇ ಎಂದು ಕರೆಯುವುದಾದರೆ ನಿನಗೊಂದು ದೊಡ್ಡ ಬಿಡುಗಡೆ ಸಿಗುತ್ತೆ, ಒಂದು ದೊಡ್ಡ ಆಶೀರ್ವಾದಗಳನ್ನ ನೀವು ಹೊಂದಿಕೊಳ್ತೀರಾ. ಹಾಗಾಗಿ ಯೌವನದ ಮಕ್ಕಳೇ, ತಂದೆ ತಾಯಿಗಳ ಮಾತುಗಳಿಗೆ ಕಿವಿಗೊಡ್ರಿ, ದೊಡ್ಡವರಿಗೆ ಗೌರವ ತೋರಿಸ್ರಿ. ಮೊಬೈಲ್ ನೋಡೋದು, ಅದ್ರಿಗೆ ಅಡಿಟ್ ಆಗಿರೋ ಕಾರ್ಯಗಳೆಲ್ಲ ಬಿಟ್ಟು ಹೊರಗಡೆ ಬನ್ನಿರಿ, ಸತ್ಯವೇದವನ್ನು ಹುಡುಕ್ರಿ, ದೇವರ ಸನ್ನಿಧಾನವನ್ನು ಹುಡುಕ್ರಿ. ಯೇಸು ನಿಮಗೆ ಎಲ್ಲದರದಲ್ಲಿ ಸಹಾಯ ಮಾಡಲು ಶಕ್ತನಾಗಿರ್ತಾನೆ. ಆಮೇನ್, ಹಲ್ಲೆಲೂಯಾ. ನಿಮ್ಮ ಯೌವನವನ್ನು ಲೋಕಕ್ಕೆ ಕೊಡಬೇಡ್ರಿ, ಸೈತಾನಿಗೆ ಕೊಡಬೇಡ್ರಿ, ಪಾಪದಲ್ಲಿ ಕಳಿಬೇಡ್ರಿ. ನಿಮ್ಮ ಯೌವನ ಪ್ರಾಯವನ್ನು ದೇವರ ಮಹಿಮೆಗಾಗಿ ಕೊಡ್ರಿ. ನಿಮ್ಮ ಯೌವನ ಪ್ರಾಯವನ್ನು ದೇವರ ರಾಜ್ಯಕ್ಕಾಗಿ, ಅವರ ನೀತಿ ಕಾರ್ಯಗಳಿಗಾಗಿ ನಿಮ್ಮ ಯೌವನ ಪ್ರಾಯ, ನಿಮ್ಮ ವಯಸ್ಸನ್ನು ನೀವು ಕೊಡುವಾಗೆ ಅದರ ಮೂಲಕವಾಗಿ ನಿಮಗೊಂದು ದೊಡ್ಡ ಪ್ರತಿಫಲ, ದೊಡ್ಡ ಆಶೀರ್ವಾದನ ನೀವು ಹೊಂದಿಕೊಳ್ಳಲು ನೀವು ಆಶೀರ್ವದಿಸಲ್ಪಡುವರಾಗಿರ್ತೀರಾ. ಆಮೇನ್, ಹಲ್ಲೆಲೂಯಾ. ದೇವ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ನಿಮ್ಮ ಪ್ರತಿಯೊಬ್ಬರುಗಳನ್ನ ಯೇಸು ಕ್ರಿಸ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ಎಷ್ಟೋ ಕುಡುಕ್ತನಗಳಲ್ಲಿ ಬಿದ್ದೋಗಿರೋಂಥ ಯೌವನದ ಮಕ್ಕಳನ್ನ ದೇವರು ಬಿಡುಗಡೆ ಮಾಡಿದ್ದಾನೆ. ವ್ಯಭಿಚಾರಗಳಲ್ಲಿ ಬಿದ್ದೋಗಿರೋಂಥ ಯೌವನದ ಮಕ್ಕಳನ್ನ ದೇವರು ಬಿಡುಗಡೆ ಮಾಡಿದ್ದಾನೆ. ಗಾಂಜಾಗಳಲ್ಲಿ, ಡ್ರಗ್ಸ್ಗಳಲ್ಲಿ, ಮಾದಕ ವಸ್ತುಗಳಲ್ಲಿ ಅಡಿಟ್ ಆಗಿರೋಂಥ ಎಲ್ಲ ಮಕ್ಕಳನ್ನ ಯೇಸು ಬಿಡುಗಡೆ ಮಾಡಿ ಇವತ್ತು ಅವ್ರಗಳನ್ನ ಅಗ್ನಿ ಜೋಲೆಗಳಾಗಿ, ಅಪೋಸ್ತಲರಾಗಿ, ಪ್ರವಾದಿಗಳಾಗಿ, ಯುದ್ಧ ವೀರರಾಗಿ, ಸುವಾರ್ತೆ ಸೈನಿಕರುಗಳಾಗಿ, ಇವತ್ತು ಅದ್ಭುತಗಳನ್ನು, ಅದಿಶ್ಯಗಳನ್ನು ಮಾಡುವಂಥ ಪರಾಕ್ರಮಶಾಲಿಗಳಾಗಿ ಏಸಪ್ಪ ಇವತ್ತು ದೇಶದ ಎಲ್ಲ ನಾನಾ ಭಾಗಗಳಲ್ಲಿ ಕರ್ತನವನ ಅಗ್ನಿ ಜೋಳೆಗಳಾಗಿ ಇವತ್ತು ಉಪಯೋಗ ಪಡಿಸ್ತಾ ಇದ್ದಾನೆ. ಇದನ್ನು ನೋಡಿಕೊಂಡಿರೋಂಥ ಮಕ್ಕಳೇ, ನಿಮಗೂ ಆ ಆಶೀರ್ವಾದ, ನಿಮಗೂ ಆ ಅಭಿಷೇಕ, ನಿಮಗೂ ಅಂಥ ಒಂದು ದೊಡ್ಡ ಸೇವೆನ ಯೇಸು ಕ್ರಿಸ್ತನು ಇಟ್ಟಿದ್ದಾನೆ. ಈಗಲೇ ವಾಕ್ಯವನ್ನು ಕೇಳಿಕೊಳ್ತಾ ಇರೋರೆಲ್ಲ ಯೇಸುವನ್ನ ನೋಡ್ರಿ, ಪ್ರಾರ್ಥನೆ ಮಾಡ್ರಿ, ಸಹಾಯ ಕೇಳ್ರಿ. ಕರ್ತನು ನಿಮ್ಮ ಮೂಲಕವಾಗಿ ಭಯಂಕರವಾದ ಕಾರ್ಯಗಳನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಕಣ್ಮುಚ್ಚಿ ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಏಸಪ್ಪ, ಈ ವಾಕ್ಯನ ಕೇಳಿಕೊಂಡರೆ ಎಲ್ಲ ಯೌವನದ ಮಕ್ಕಳನ್ನ ನೋಡು ಸ್ವಾಮಿ. ನಿನ್ನ ಪರಾಕ್ರಮ ಕರಗಳನ್ನು ಚಾಚಿ ಎಲ್ಲ ಯೌವನದ ಮಕ್ಕಳನ್ನ ನೀನು ಮುಟ್ಟು ಸ್ವಾಮಿ. ಸೈತಾನ್ ಯಾವ ಯಾವ ವಿಧದಲ್ಲಿ ಕಟ್ಟಿ ಹಾಕಿದ್ದಾನೋ ಎಲ್ಲ ಕಟ್ಟುಗಳು ಬಿಚ್ಚಲ್ಪಟ್ಟೋಗ್ಲಿ ಯೇಸುವಿನ ನಾಮದಲ್ಲಿ. ಯಾವ ಯಾವ ಆಸೆಗಳಲ್ಲಿ ಆ ಮಕ್ಕಳು ಅಡಿಕ್ಟ್ ಆಗಿದ್ದಾರೋ ಆ ಎಲ್ಲ ಕಟ್ಟುಗಳಿಂದ ಅವ್ರುಗಳು ಬಿಡುಗಡೆ ಮಾಡು ಸ್ವಾಮಿ. ಯಾವ ಸ್ಥಳದಲ್ಲಿ ಬಿದ್ದೋಗಿದ್ದಾರೋ ಆ ಸ್ಥಳದಿಂದ ಅವ್ರು ಎದ್ದು ನಿನ್ನ ಕಡೆ ತಿರುಗಿಕೊಳ್ಳಲು ನಿನ್ನ ಬಲವನ್ನು ಕಳಿಸಿ ಎಲ್ಲ ಯೌವನದ ಮಕ್ಕಳನ್ನ ನಿನ್ನಿಂದ ಎಳೆದುಕೊಳ್ಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ಈಗಲೇ ನಿನ್ನ ಅಗ್ನಿ ಅಭಿಷೇಕ ಒಬ್ಬೊಬ್ಬರುಗಳ ಮೇಲೆ ಇಳಿದು ಹೋಗಲಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ. ದೇವರಾತ್ಮನೆ ಚಲಿಸಿರಿ, ಆಳ್ವಿಕೆ ಮಾಡ್ರಿ. ಎಲ್ಲ ಯೌವನದ ಮಕ್ಕಳನ್ನ ಕರ್ತನ ಬರೋಣಕ್ಕೆ ಅಪ್ಪ ಉಜ್ಜೀವನಕ್ಕೆ ಅವ್ರುಗಳನ್ನು ಆಯತಪಡಿಸಿ ಅವ್ರುಗಳನ್ನು ಅಗ್ನಿಯಾಗಿ ರೂಪಿಸಿಕೊಳ್ಳಬೇಕಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ. ದೇವನ ಎಲ್ಲರೊಟ್ಟಿಗೆ ಮಾತನಾಡ್ರಿ, ಎಲ್ಲರನ್ನ ನೀನು ಸಂಧಿಸ್ರಿ, ಎಲ್ಲರನ್ನ ನೀನು ರಕ್ಷಿಸಿರಿ, ಎಲ್ಲರನ್ನ ಉಪಯೋಗ ಪಡಿಸ್ರಿ. ನಿನ್ನ ಕರಗಳಲ್ಲಿ ಕೊಡ್ತೀನಿ, ಆಶೀರ್ವದಿಸ್ರಿ ಯೇಸು ನಾಮದಲ್ಲಿ ತಂದೆ.